ಬಟ್ ಅನ್ಸೋಲ್ಡ್ ಪ್ಲೇಯರ್ಗಳಲ್ಲಿ ಶಾರ್ದುಲ್ ಠಾಕೂರ್, ಕೇಶವ್ ಮಹಾರಾಜ್, ಪೃಥ್ವಿ ಶಾ ಅಂತವ್ರನ್ನೆಲ್ಲ ಆ ಲಿಸ್ಟಲ್ಲಿ ಬರ್ತಾರೆ ಅನ್ನೋದಿದೆಯಲ್ಲ, ಅದು ಸರ್ಪ್ರೈಸ್. ನಿಜ ನಿಜ. ಎಸ್ಪೆಷಲಿ ಕೇಶವ್ ಮಹಾರಾಜ್. ಎಲ್ಲ ಟೀಮ್ಗಳಿಗೂ ಸ್ಪಿನ್ನರ್ ಬೇಕು. ಹೌದು. ಜಗತ್ತಿನ ಬೆಸ್ಟ್ ಸ್ಪಿನ್ನರ್ಗಳಲ್ಲಿ ಈಗ ಕರೆಂಟ್ ಬೆಸ್ಟ್ ಸ್ಪಿನ್ನರ್ಗಳಲ್ಲಿ ಕೇಶವ್ ಮಹಾರಾಜ್ ಟಾಪ್ ಲಿಸ್ಟ್ ಇದ್ದಾರೆ. ಅವ್ರು ಅನ್ಸೋಲ್ಡು. ಮಯಾಂಕ್ ಅಗರ್ವಾಲ್ ಕರ್ನಾಟಕದವರು, ಕೆ ಎಸ್ ಭರತ್ ಕರ್ನಾಟಕದವರು, ಚೆನ್ನಾಗಿ ಆಡಿ ಕೂಡ ಅನ್ಸೋಲ್ಡ್ ಆದ್ರು. KS ಭರತ್ ಕರ್ನಾಟಕ ಅಲ್ಲ, ಆದ್ರೆ RCB ಜೊತೆಗೆ ಆಡಿದಂಥವ್ರು, RCB ಪರ ಆಡಿದಂಥವ್ರು. ಮಯಾಂಕ್ ಅಗರ್ವಾಲ್ ಕರ್ನಾಟಕದ ಪ್ಲೇಯರ್, ಅವರು ಅನ್ಸೋಲ್ಡ್ ಆಗಿದ್ದಾರೆ. KS ಭರತ್ ಎಕ್ಸ್ ಏನು RCB ಪ್ಲೇಯರ್, ಅವರು ಕೂಡ ಎಲ್ಲೊಂದ್ ಕಡೆ ಇಲ್ಲಿ ಅನ್ಸೋಲ್ಡ್ ಆಗಿರೋದು ನಿಜಕ್ಕೂ ಬೇಸರದ ಸಂಗತಿ. ಎಸಿನೋ ಮಾಧವ್ ಕೌಶಿಕ್ ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಇದು ಶಾಕಿಂಗ್ ವಿಚಾರ. ಯುವ ಆಟಗಾರ, ಬಹಳಷ್ಟು ಪ್ರತಿಭಾವಂತ ಆಟಗಾರ ಮಾಧವ್ ಕೌಶಿಕ್, ಆದ್ರೆ ಇಲ್ಲಿ ಅನ್ಸೋಲ್ಡ್ ಆಗಿರೋದು ನಿಜಕ್ಕೂ ಕೂಡ ಆಶ್ಚರ್ಯ. ತುಂಬಾ ಯಂಗ್ ಪ್ಲೇಯರ್ಗಳಿಗೆ ಅನ್ಸೋಲ್ಡ್ ಆಗ್ಬಿಟ್ರೆ ಒಂಥರ ಅವ್ರ ಮಾರಲಿಟಿ ಡೌನ್ ಆದಂಗ ಅನ್ಸಲ್ವಾ? ನಿಜ. ಯಾಕಂದ್ರೆ ಅವರ ಕಾನ್ಫಿಡೆನ್ಸ್ ಅನ್ನ ಕುಗ್ಗಿಸ್ಬಿಡುತ್ತೆ. ಹೌದು. ಈಗ ಸೀನಿಯರ್ ಪ್ಲೇಯರ್ ಕೇಶವ್ ಮಹಾರಾಜು, ಶಾರ್ದುಲ್ ಠಾಕೂರ್ ಎಕ್ಸ್ಪೀರಿಯನ್ಸ್ ಇದೆ. ಈ ತರದವರೆಲ್ಲ ಆದ್ರೆ ಅವ್ರು ಓಕೆ, ಅದನ್ನ ಒಂಥರ ಸ್ಪೋರ್ಟಿವ್ ಆಗಿ ತಗೋಬಹುದು. ಬಟ್ ಈ ತರದವರು ತುಂಬಾ ಹೊಸದಾಗಿ ಬಂದಿರ್ತಾರೆ ಆಗಿಂದನು. ಆ ತರದವ್ರು IPL ಅಲ್ಲಿ ಅನ್ಸೋಲ್ಡ್ ಆಗ್ಬಿಟ್ರೆ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತಾರೆ ಆಟದ ಮೇಲೆ ಅಂತ ಅನ್ಸುತ್ತೆ. ಈಗ ನೋಡ್ಕೊಂಡು RCB ನಲ್ಲಿ ಸಾಲ್ಟ್ ಆಯ್ತು, ವಿರಾಟ್ ಆಯ್ತು, ಪಟ್ಟಿದಾರ್ ಆಯ್ತು, ಫಿಲಿಪ್ಸ್ ಆಯ್ತು, ಜಿತೇಶ್ ಆಯ್ತು, ರನಾಡರ್ ಹೇಳ್ತಾ ಹೋಗ್ತಾ ಇದ್ದೀನಿ, ಲಿವಿಂಗ್ ಸ್ಟೋನ್ ಆಯ್ತು, ಕೃಣಾಲ್ ಪಾಂಡ್ಯ ಆಯ್ತು, ಸುಯಶ್ ಶರ್ಮಾ ಆಯ್ತು, ರಶೀಕ್ ಸಲಾಮ್ ಆಯ್ತು, ಯಶ್ ದಯಾಳ್ ಆಯ್ತು, ಹೆಜಲ್ವುಡ್ ಆಯ್ತು. ಇದೇ ಪ್ಲೇಯಿಂಗ್ 11 ಅಂತ ಅನ್ಕೋಬೋದಾ? ಪ್ರಾಬಬ್ಲಿ ಪ್ಲೇಯಿಂಗ್ 11 ಇನ್ನೂ ಸೆಟ್ ಆಗ್ಬೇಕು ಸರ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ಪಿನ್ ವಿಭಾಗ ಅಷ್ಟೊಂದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ. ಇದ್ರ ಜೊತೆಗೆ ಮ್ಯಾಚ್ ಫಿನಿಶರ್ ಕೂಡ ಬೇಕು. ಲಿಯಾಮ್ ಲಿವಿಂಗ್ ಸ್ಟೋನ್ ಮೇಲೇನೆ ನಾವು ಯಾವಾಗ್ಲೂ ಭರವಸೆ ಇಡಕ್ಕಾಗಲ್ಲ. ಮಯಾಂಕ್ ಡಾಗರ್ ಕಳೆದ ಬಾರಿ RCBಗೆ ಬಂದಿದ್ರು, ಅಲ್ಲಿ ಅಷ್ಟೊಂದು ಏನ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲಿಲ್ಲ. ಹಾಗಾಗಿನೇ ಇವರನ್ನ ಕೈ ಬಿಡಲಾಗಿತ್ತು. ನಿರೀಕ್ಷೆಯಂತೆ ಇವರು ಅನ್ಸೋಲ್ಡ್ ಆಗಿದ್ದಾರೆ, ಅದರಲ್ಲಿ ಏನು ಆಶ್ಚರ್ಯ ಇಲ್ಲ. ಡಾಗರ್, ಎಸ್, ಮಯಾಂಕ್ ಡಾಗರ್ ಅದ್ಭುತವಾದಂತ ಪ್ರತಿಭೆ. ಆದ್ರೆ ಯಾಕೋ ಕಳೆದ ಸೀಸನ್ ಅಷ್ಟು ಚೆನ್ನಾಗಿ ಆಗ್ಲಿಲ್ಲ ಇವರಿಗೆ, ಹಾಗಾಗಿನೇ ಇವರು ಈಗ ಅನ್ಸೋಲ್ಡ್ ಆಗಿರೋದು.